ಈ ಥರ ಚಳಿ ಚಳಿ ಬೆಂಗಳೂರು ಕ್ಲೈಮೇಟ್ಗೆ ಈ ಥರ ಬಿಸಿ ಬಿಸಿಯಾಗಿ ವೈಟ್ ರೈಸು ಎಗ್ ಮಸಾಲ ಹಾಕೊಂಡು ತಿಂದ್ರೆ ಸೈಕ್ ಆಗಿರುತ್ತೆ. ಡಾಬಾ ಅಂತಂದ್ರೆ ಕಂಪ್ಲೀಟ್ ಆಗಿ ಪ್ಯೂರ್ ವೆಜ್ ಐಟಮ್ ಸರ್ವ್ ಮಾಡ್ತಾರೆ. ಇಲ್ಲಿ ವೆಜ್ ಸಿಗುತ್ತೆ, ನಾನ್ ವೆಜ್ ಸಿಗುತ್ತೆ. ರೋಟಿ ಜೊತೆಗೆ ನಾನ್ ವೆಜ್ ಐಟಮ್ ಟ್ರೈ ಮಾಡಕ್ಕೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಎಸ್, ನಾವು ಆರ್ಡರ್ ಮಾಡಿರೋಂಥ ಐಟಮ್ ಎಲ್ಲ ಬಂದಿದೆ. ಬಿಸಿ ಬಿಸಿ ತಿಂದ್ರಂತೂ ಅಲ್ಟಿಮೇಟ್ ಆಗಿರುತ್ತೆ. ಹಂಗೆ ಎಗ್ನ ಇಟ್ಕೊಂಡು ನೋಡಕ್ಕೆ ಅಷ್ಟು ಟೆಂಪ್ಟಿಂಗ್ ಆಗಿ ಕೆಂಪು ಕಲರ್ಲಿ ಕಾಣಿಸ್ತಾ ಇದೆ. ಮೇಲೆ ಚೀಸ್ ಹಾಕಿರ್ತಾರೆ ಗೊತ್ತಾ, ಅದು ಲೈಟ್ ಆಗಿ ಸ್ವೀಟಿಶ್ ಆಗಿ ಕನ್ವರ್ಟ್ ಆಗುತ್ತೆ. ಬಿಸಿ ಬಿಸಿಯಾಗಿ ತರಿಸ್ಕೊಂಡೆ ಗುರು, ಬಿಸಿ ಬಿಸಿಯಾಗಿ ತಿನ್ನಕ್ಕಾಯ್ತಲ್ಲ ಅಷ್ಟೇ. ಎಲ್ಲರಿಗೂ ನಮಸ್ಕಾರ, ನಾನು ಸಂತ. ಇವತ್ತು ನಾನು ಇದ್ದೀನಪ್ಪ ಅಂದ್ರೆ ಬೆಂಗಳೂರಲ್ಲ, ಬೆಂಗಳೂರಿಂದ ಒಂದು ಎಕ್ಸಾಕ್ಟಾಗಿ 50 ಕಿಲೋಮೀಟರ್ ದೂರ ದಾಬಾಸ್ಪೇಟೆ ಅಂತ ಒಂದು 4 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಪಂಜಾಬಿ ದಾಬಾಗೆ ಬಂದಿದ್ದೀನಿ. ದಾಬಾದ ಹೆಸರು ಏನಪ್ಪ ಅಂತಂದರೆ ಡೂನ್ ಪಂಜಾಬಿ ದಾಬಾ ಅಂತ. ದಾಬಾ ಅಂತಂದ್ರೆ ಕಂಪ್ಲೀಟಾಗಿ ಪ್ಯೂರ್ ವೆಜ್ ಐಟಮ್ ಸರ್ವ್ ಮಾಡ್ತಾರೆ. ಬಟ್ ಈ ಒಂದು ದಾಬಾ ತುಂಬ ಸ್ಪೆಷಲ್, ಬಿಕಾಸ್ ಇಲ್ಲಿ ವೆಜ್ಜು ಸಿಗುತ್ತೆ, ನಾನ್ ವೆಜ್ಜು ಸಿಗುತ್ತೆ. ರೋಟಿ ಜೊತೆಗೆ ನಾನ್ ವೆಜ್ ಐಟಮ್ ಟ್ರೈ ಮಾಡೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದು ನೈಟ್ ಟೈಮಲ್ಲಿ ಈ ಟ್ರಾವೆಲ್ ಮಾಡ್ತಾ ಇರ್ತೀರಲ್ಲ, ಚಳಿ ಚಳಿ ವೆದರ್ಗೆ ಒಂದೊಳ್ಳೆ ಚಿಲ್ಲಿ ಚಿಕನು ಆ ಥರ ನಾನ್ ವೆಜ್ ಐಟಮ್ ಜೊತೆಗೆ ರೋಟಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾವು ಕೂಡ ನೈಟ್ ಒಂದೊಳ್ಳೆ ಡಿನ್ನರ್ ಮಾಡೋಣ ಅಂತ ಒಂದು ಜಾಗಕ್ಕೆ ಬಂದಿದ್ದೀನಿ. ಜಾಗ ಶುರುವಾಗಿ ಬರೋಬ್ಬರಿ 10 ವರ್ಷ ಆಗಿದೆ. ಅಷ್ಟು ಮಾತ್ರ ಅಲ್ಲದೆ ಫ್ಯಾಮಿಲಿಸ್ಗಂತಾನೆ ಡೆಡಿಕೇಟೆಡ್ ಆಗಿ ಆಲ್ಕೋಹಾಲ್ನ ಅಲೋ ಮಾಡದೆ ಒಂದು ಕ್ಲೀನ್ ಅಂಡ್ ಹೈಜೆನಿಕ್ ಆಗಿ ಪಂಜಾಬಿ ಫುಡ್ಸ್ನ ಸರ್ವ್ ಮಾಡ್ಕೊ ಬರ್ತಾ ಇರುವಂಥ ಒಂದು ಜಾಗ. ಬನ್ನಿ ಹೋಗಿ ಫುಡ್ಸ್ನ ಆರ್ಡರ್ ಮಾಡ್ಬಿಟ್ಟು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗಿ ಒಂದೊಳ್ಳೆ ಪಂಜಾಬಿ ಊಟದ ಜೊತೆಗೆ ನಾನ್ ವೆಜ್ನ ಟ್ರೈ ಮಾಡೋಣ. ಎಸ್, ಜಾಗಕ್ಕೆ ಬಂದು ಸೆಟ್ಲ್ ಆದ್ವಿ. ಸುಮಾರು ಆಂಬಿಯನ್ಸ್ ಇದೆ, ಚೇರ್ಸ್ ಇದಾವೆ, ಆ ಕಡೆ ಹಟ್ ಇದೆ, ಇಲ್ಲಿ ನಾರ್ಮಲ್ ಮಂಚ ಟೈಪಲ್ಲಿ ಹಾಕಿದ್ದಾರೆ. ನಾನಿಲ್ಲಿ ನಾರ್ಮಲ್ ಅಗ್ಗದ ಮಂಚ ಬರುತ್ತೆ, ಅಲ್ಲಿ ಕೂತ್ಕೊಂಡು ಫುಡ್ ಕೂಡ ಆರ್ಡರ್ ಮಾಡಿದೆ. ಐಟಮ್ ತಗೋಬರಕ್ಕೆ ಹೇಳಿದ್ದೀನಿ. ಐಟಮ್ ಆಗಿದೆಯಾ? ಹಾಂ ಭಯ್ಯ, ರೆಡಿ ಮಾಡ್ಕೊಂಡು ಪಾಪ ಕಾಯ್ಕೊಂಡಿದ್ದಾರೆ. ಏನೇನು ಐಟಮ್ ಆರ್ಡರ್ ಮಾಡಿದ್ದೀನಿ ಅಂತ ಅವ್ರ ಹತ್ರ ಬಂದರೆ ಕೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಕ್ಕೆ ಭಯ್ಯ, ಇಲ್ಲಿ ಪಂಜಾಬಿ ಹೋಟ್ಲಿ, ನಾರ್ತ್ ಇಂಡಿಯನ್ ಹೋಟ್ಲ್ ಅಂತಂದ್ರೆ ವೆಜ್ಜು ಮತ್ತು ನಾನ್ ವೆಜ್ ನಾನ್ ವೆಜ್ ಇರಲ್ಲ. ಆ್ಯಕ್ಚುಲಿ ಮೋಸ್ಟ್ ಪ್ರಾಬಲಿ ಇರಲ್ಲ ಎಲ್ಲ ಕಡೆನೂ. ಕ್ಯಾ ಭಯ್ಯ? पंजाबी चिकन ड्राई, हाँ चिकन ड्राई, दाल मखनी, चिली चिकन, ओके, और ये मामूली रोटी। रोटी कितना है एक रोटी? एक रोटी 20 रुपए। 20 रुपए, ओके। तुम्हारा पास एग अंडा करी है ना, ये फेमस है ना? एग कीमा है, एग भुर्जी है, एग मसाला लेके आओ भैया। और उनको ये चावल है ना, वाइट राइस, और एक वाइट राइस लेके आओ भैया। ಎಸ್, ನಾವು ಆರ್ಡರ್ ಮಾಡಿರೋಂಥ ಐಟಮ್ ಎಲ್ಲ ಬಂದಿದೆ. ಫಸ್ಟು ಇಲ್ಲಿ ಇವರ ಸ್ಪೆಷಲ್ ಆಗಿರೋಂಥ ಪಂಜಾಬಿ ಚಿಕನ್ ಡ್ರೈ ಅಂತ ಸಿಕ್ಕಾಬಟ್ಟೆ ಕಾಜು ಎಲ್ಲ ಹಾಕಿ ನೀಟಾಗಿ ಕೊಟ್ಟಿದ್ದಾರೆ ಗುರು. ನೀಟಾಗಿ ಡೀಪ್ ಫ್ರೈ ಮಾಡಿ ಅದಾದಮೇಲೆ ಟಾಸ್ ಮಾಡಿ ಕೊಟ್ಟಿರುವಂಥದ್ದು. ನೋಡೋಕ್ಕೆ ಒಂಥರ ಚೆನ್ನಾಗಿದೆ. ಇದೆಲ್ಲ ಟೂತ್ ಪಿಕ್ಕೆಲ್ಲ ಸಿಕ್ಸ್ಬಿಟ್ಟು ಕೊಟ್ಟಿದ್ದಾರೆ. ನೋಡೋಕ್ಕೆ ಗೋಬಿ ಮಂಚೂರಿಯನ್ ಥರನೇ ಕಾಣಿಸ್ತಾ ಇದೆ. ಇದು ಬೋನ್ಲೆಸ್ ಅಂತ ಹೇಳಿದ್ರು. ಟೇಸ್ಟ್ ಮಾಡೋಣ. ಈ ಕಡೆ ಬಂದರೆ ಚಿಲ್ಲಿ ಚಿಕನ್ನು, ಇದು ಕೂಡ ಇವರ ಸ್ಪೆಷಲ್ ಅಂತಲೇ ಹೇಳಿದ್ರು. ತುಂಬ ಕ್ರೀಮಿಯಾಗಿ ಒಂಥರ ನೋಡಬೇಕಾದ್ರೆ ಈ ಚಿಲ್ಲಿ ಚಿಕನ್ ನಾರ್ಮಲಾಗಿ ಚೈನೀಸ್ ಕೈಂಡಲ್ಲಿ ಏನಿರುತ್ತೋ ಆ ಒಂದು ಕೈಂಡಲ್ಲಿರುವಂಥ ಒಂದು ಚಿಲ್ಲಿ ಚಿಕನ್ ಕೊಟ್ಟಿದ್ದಾರೆ. ಈ ಕಡೆ ಬಂದರೆ ಇವರ ಸ್ಪೆಷಲ್ ಪಂಜಾಬಿ ಸ್ಪೆಷಲ್ಲು ಚಿಕನ್ ಗ್ರೇವಿ. ಈಗ ಡ್ರೈ ನೋಡಿದ್ರಲ್ಲ, ಅದೇ ಥರ ಇದೊಂದು ಗ್ರೇವಿಯಲ್ಲಿ ಕೊಡುವಂಥದ್ದು. ರೋಟಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಅದನ್ನ ತೊಗೊಂಡಿದ್ದೆ. ಆದಮೇಲೆ ಚೀಸು ಮತ್ತು ಕ್ರೀಮೆಲ್ಲ ಯಥೇಚ್ಛ ಹಾಕ್ಕೊಟ್ಟಿದ್ದಾರೆ. ಈ ಕಡೆ ಬಂದರೆ ರೋಟಿ, ಇದು ಬಂದು ಒಂದರ ಪ್ರೈಸ್ ಬಂದು 20 ರೂಪೀಸ್ ಅಂತ ಹೇಳಿದ್ರು. ಬಿಸಿಯಾಗಿ ರೋಟಿ, 2 ರೋಟಿ ಬಂದಿದೆ. ಈ ಕಡೆ ಬಂದರೆ ದಾಲ್ ಮಖ್ನಿ, ಇದು ಕೂಡ ಚೆನ್ನಾಗಿದೆ ಅಂತಂದರೆ ಏನು ಐಟಮ್ ತೊಗೊಂಡಿದ್ದೀನಲ್ಲ ಎಲ್ಲ ನಮ್ಮ ಸ್ಪೆಷಲ್ ಅಂತ ಹೇಳಿದರು. ಸೊ ಎಲ್ಲ ಐಟಮ್ ಬಂದಿದೆ. ನಾವು ಫಸ್ಟು ಇವರ ಸ್ಪೆಷಲ್ ಐಟಮ್ ಆಗಿರುವಂಥ ಈ ಒಂದು ಪಂಜಾಬಿ ಚಿಕನ್ ಡ್ರೈ ಇದನ್ನು ಟ್ರೈ ಮಾಡುವ. ಈರುಳ್ಳಿ ಮತ್ತು ಅವ್ರು ಹಾಕಿರೋ ಒಂದು ಮಸಾಲ ಡಾಮಿನೇಷನು. ನಿಮ್ಗೆ ಆ ಒಂದು ಈರುಳ್ಳಿ ಫ್ಲೇವರು, ಮಿಡ್ಡಲ್ಲಿ ಕಾಜು ಹಾಕಿರ್ತಲ್ಲ ಅದರ ಒಂದು ಫ್ಲೇವರು ಹೆವಿ ಡಾಮಿನೇಟ್ ಮಾಡುತ್ತೆ. ತಿನ್ಬೇಕಾದ್ರೆ ಈ ಒಂದು ಚಿಕನ್ ಡ್ರೈ ನಮ್ಮ ಹಳ್ಳಿಗಳ ಕಡೆ ಮಾಡ್ತಾರೆ ಗೊತ್ತಾ, ಆ ಒಂದು ಚಿಕನ್ ಡ್ರೈ ತಿಂದರೆ ಏನೊಂದು ಫ್ಲೇವರ್ ಬರುತ್ತೋ ಆ ಒಂದು ಫ್ಲೇವರಲ್ಲಿ ತುಂಬ ಚೆನ್ನಾಗಿದೆ. ಬಿಸಿ ತಿಂದ್ರಂತೂ ಅಲ್ಟಿಮೇಟ್ ಆಗಿರುತ್ತೆ. ಹಂಗೆ ಸ್ವಲ್ಪ ಈ ಆನಿಯನಲ್ಲಿ ಡಿಪ್ ಮಾಡಿಬಿಟ್ಟು ತಿಂದ್ರಂತೂ ಸೈಕ್. ತಿನ್ಬೇಕಾದ್ರೆ ನಿಮಗೆ ಲೈಟಾಗಿ ಕಬಾಬು, ಲೈಟಾಗಿ ಚಿಕನ್ ಡ್ರೈ, ಆ ಒಂದು ಕೈಂಡಲ್ಲಿದೆ. ಸಾಫ್ಟ್ ಆಗಿರೋಂಥ ತಂದೂರಿ ರೊಟ್ಟಿನ ಹಂಗೆ ಫೋಲ್ಡ್ ಮಾಡಿ ಇಲ್ಲಿ ಸೈಡ್ಗೆ ಇಟ್ಕೊಂಡು ಇವರ ಸ್ಪೆಷಲ್ ಪಂಜಾಬಿ ಚಿಕನ್ ಗ್ರೇವಿ ಅಂತ ಹೇಳಿದ್ರು. ಪಂಜಾಬಿ ಚಿಕನ್ ಗ್ರೇವಿಯೇನಾ? ಪಂಜಾಬಿ ಚಿಕನ್ ಗ್ರೇವಿ ಸಿಕ್ಕಾಬಟ್ಟೆ ಈ ಒಂದು ಇದನ್ನೆಲ್ಲ ಚೆನ್ನಾಗಿ ತುರಿದು ಹಾಕಿದ್ದಾರೆ. ಹಂಗೆ ಸ್ವಲ್ಪ ಡಂಪ್ ಮಾಡ್ಕೊಳ್ಳೋಣ. ಮೇಲೆ ಕ್ರೀಮೆಲ್ಲ ಹಾಕ್ಕೊಟ್ಟಿದ್ದಾರೆ ಗುರು. ಕಾಜು, ಕ್ರೀಮು ಎಲ್ಲ ನೋಡೋಕೆ ಒಂಥರ ಫುಲ್ಲು ಮೆಸ್ಸಿ ಆಗಿದ್ದಂಗಿದೆ. ಹಂಗೆ ಸ್ವಲ್ಪ ಹಾಕ್ಕೊಂಡು ಫಸ್ಟ್ ಇದರಲ್ಲಿ ಟ್ರೈ ಮಾಡೋಣ. ಅದಾದಮೇಲೆ ವೆಜ್ ಐಟಮ್ ಒಂದಿದೆ, ಅದ್ರಲ್ಲಿ ಕೂಡ ಟ್ರೈ ಮಾಡುವ. ಹಂಗೆ ತೊಗೊಂಡು ರೋಟಿನ ಬ್ರೇಕ್ ಮಾಡಿದ್ರೆ ಆಹಾ, ಸಾಫ್ಟಾಗಿರೋಂಥ ರೋಟಿ ಬಿಸಿಯಾಗಿ ತಂದು ಕೊಟ್ಟರು. ಬಟ್ ನಾವು ಫುಡ್ ಬ್ಲಾಗರ್ಸ್ ಆಗಿ
ಬಿಸಿ ಬಿಸಿಯಾಗಿ ತಿನ್ನೋದು ತುಂಬ ಕಷ್ಟ ಆಗೋರು. ಹಾಗೆ ಸ್ವಲ್ಪ ಗ್ರೇವಿನ ಇದಕ್ಕೆ ಹಾಕೊಳ್ಳೋಣ. ಹಾಗೆ ಹಾಕ್ಕೊಂಡು ಹಾಗೆ ಫೋಲ್ಡ್ ಮಾಡಿ ಅವ್ನು ಮಸಾಲೆ ಗೊತ್ತಾಗುತ್ತೆ, ಬಟ್ ಸ್ಪೈಸಿನೆಸ್ ಆಗಲಿ ಅವ್ನು ಸಾಲ್ಟ್ನೆಸ್ ಆಗಲಿ ಕಂಪ್ಲೀಟಾಗಿ ಗೊತ್ತೇ ಆಗಲ್ಲ. ಕಂಪ್ಲೀಟ್ ಒಂದು ಕ್ರೀಮ್ ಇದೆಯಾ ಅದ್ರ ಮೇಲೆ ಡಾಮಿನೇಟ್ ಮಾಡುತ್ತೆ. ಮೇಲೆ ಚೀಸ್ ಹಾಕಿರ್ತಾರೆ ಗೊತ್ತಾ, ಅದು ಲೈಟಾಗಿ ಸ್ವೀಟಿಶ್ ಆಗಿ ಕನ್ವರ್ಟ್ ಆಗುತ್ತೆ. ಅದು ಫಸ್ಟ್ ಬೈಟಲ್ಲಿ ಗೊತ್ತಾಗಲ್ಲ, ತಿಂದು ಸ್ವಲ್ಪ ಜಗಿತಾ ಒಂದು ಸ್ವೀಟ್ನೆಸ್ ಔಟ್ ಆಗುತ್ತೆ. ಜೊತೆಗೆ ಮಸಾಲ ಡಾಮಿನೇಷನ್ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಒಂಥರ ಚೆನ್ನಾಗಿದೆ. ಅದು ಹೆವಿ ಮಸಾಲ ಅನಿಸುತ್ತೆ, ಹೆವಿ ಸ್ಪೈಸಿ ಅನಿಸುತ್ತೆ, ಬ್ಯಾಲೆನ್ಸ್ ಆಗಿ ತಿನ್ನಕ್ಕಂತೂ ಸಗದಾಗಿದೆ. ಬಿಸಿ ಬಿಸಿಯಾಗಿ ತರಿಸ್ಕೊಂಡೆ ಗುರು, ಬಿಸಿ ಬಿಸಿಯಾಗಿ ತಿನ್ನೋಕ್ಕಾಯ್ತಲ್ಲ ಅಷ್ಟೇ. ನೆಕ್ಸ್ಟ್ ಐಟಮು 2 ನಾನ್ ವೆಜ್ ಆದಮೇಲೆ 1 ವೆಜ್ ಐಟಮ್ ತೊಗೊಂಡಿದ್ದೀನಿ. ಈ ಥರ ಪಂಜಾಬಿ ಧಾಬಾಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆನೂ ವೆಜ್ ಕಾಮನ್ನು, ಬಟ್ ಈ ಒಂದು ಜಾಗದಲ್ಲಿ ನಾನ್ ವೆಜ್ ಕೂಡ ಸಿಗುತ್ತೆ. ಅದಕ್ಕೆ ನಾನ್ ವೆಜ್ನ ಟ್ರೈ ಮಾಡಿದೆ. ಈಗ ವೆಜ್ ಟ್ರೈ ಮಾಡೋಂಥ ಸಮಯ ದಾಲ್ ಮಖ್ನಿ ಮೇಲೆ ಎಕ್ಸ್ಟ್ರಾ ಕ್ರೀಮು ಈ ಒಂದು ಚೀಸಲ್ಲಿ ಹಾಕಿ ಕೊಟ್ಟಿರುವಂಥದ್ದು. ಹಂಗೆ ಇದನ್ನ ಸೈಡ್ಗೆ ಇಟ್ಟು ಹಂಗೆ ದಾಲ್ಗೆ ಮಿಕ್ಸ್ ಹೊಡೆದು ತಗೊಂಡ್ರಂತೂ ಸಖತ್ತಾಗಿ ಕ್ರೀಮಿಯಾಗಿ ನೋಡ್ಬೇಕಾದ್ರೆ ಟೆಂಪ್ಟಿಂಗ್ ಆಗಿದೆ. ಒಂದು ಬೈಟ್ ಆ ಒಂದು ದಾಲ್ ಫ್ಲೇವರ್ ಇದೆ ಗೊತ್ತಾ, ಕಂಪ್ಲೀಟಾಗಿ ಸ್ಪ್ರೆಡ್ ಆಗಿರುತ್ತೆ. ಲಿಟ್ರಲಾಗಿ ನಿಮಗೆ ಐಟಮ್ ಅಂತ ಎಗ್ ಮಸಾಲ ವೈಟ್ ರೈಸ್ ಚಾವಲ್ ಇದಲ್ಲ ಭಯ್ಯ. ಎಸ್ ನಾನು ತಿನ್ಬೇಕಾದ್ರೆ ಐಟಮ್ ಕೂಡ ತಂದು ಕೊಟ್ಬಿಟ್ಟು ತುಂಬ ಫಾಸ್ಟ್ ಇದ್ದಾರೆ. ಕಿತ್ನಾ ಮಿನಿಟ್ ಹೋಗ್ತಾ ಇದೆ ಡೆಲಿವರಿ? ಇದು ಫುಡ್ಡು ನನಗೆ ಹಿಂದಿ ಬರಲ್ಲ, ಎಷ್ಟು 5 ಮಿನಿಟ್? ಓಕೆ, ಜಸ್ಟ್ 5 ರಿಂದ 10 ನಿಮಿಷದಲ್ಲೇ ಫುಡ್ ಆರ್ಡರ್ ಮಾಡಿದ ತಕ್ಷಣ ಬಿಸಿ ಬಿಸಿಯಾಗಿ ತಂದು ಕೊಡ್ತಾರೆ. ಬಿಸಿ ಬಿಸಿ ಹಾಕ್ಕೊಂಡು ತಿಂದ್ರಂತೂ ಅಲ್ಟಿಮೇಟ್ ಆಗಿರುತ್ತೆ. ಈ ಒಂದು ದಾಲ್ ಬಗ್ಗೆ ಹೇಳ್ತಾ ಇದ್ನಲ್ಲ, ಇದು ನಿಮ್ಗೆ ಲಿಟ್ರಲಾಗಿ ಈ ಒಂದು ಉದ್ದು ಬರುತ್ತೆ ಗೊತ್ತಾ, ನಮ್ಮ ಹಳ್ಳಿಗಳ ಕಡೆ ಮಾಡ್ತಾರೆ. ಉದ್ದನ್ನ ಬೇಯಿಸ್ಬಿಟ್ಟು ಕೊಟ್ಟರೆ ಏನು ಒಂದು ಆ ಒಂದು ಫ್ಲೇವರು ಮತ್ತು ಒಂದು ಎಸೆನ್ಸ್ ಇದೆಯೋ ಆ ಒಂದು ಇದರಲ್ಲಿರುವಂಥದ್ದು ತುಂಬ ಚೆನ್ನಾಗಿದೆ. ಲೈಟಾಗಿ ಆ ಮಸಾಲ ಡಾಮಿನೇಷನು ತಿನ್ನಬೇಕಾದ್ರೆ ಕ್ರೀಮಿಯಾಗಿ ಸಖತ್ತಾಗಿದೆ. ಈ ಥರ ಚಳಿ ಬೆಂಗಳೂರು ಕ್ಲೈಮೇಟ್ಗೆ ಈ ಥರ ಬಿಸಿ ಬಿಸಿಯಾಗಿ ವೈಟ್ ರೈಸು ಎಗ್ ಮಸಾಲ ಹಾಕೊಂಡು ತಿಂದರೆ ಸೈಕಾಗಿರುತ್ತೆ. ಈ ಒಂದು ಜಾಗದಲ್ಲಿ ಎಗ್ ಮಸಾಲ ಕೂಡ ಸಿಗುತ್ತೆ ಅಂತ ಹೇಳಿದ್ರು. ಆ ಒಂದು ಕಾರಣಕ್ಕೆ ಎಗ್ ಮಸಾಲ ಆರ್ಡರ್ ಮಾಡಿರುವಂಥದ್ದು. ರೈಸ್ ನನಗೆ ಡಂಪ್ ಮಾಡಿಕೊಂಡು ಇಲ್ಲಿ ಒಂಥರ ಮಸಾಲ ಭರಿತವಾಗಿ ಕೆಂಪು ಮಸಾಲದಲ್ಲಿ ಎಗ್ ಮಸಾಲ ಕೊಟ್ಟಿರುವಂಥದ್ದು. ಒಂದು ಬೇಸ್ ಗ್ರೇವಿ ಮಾಡಿ ಇಟ್ಕೊಂಡಿರ್ತಾರೆ, ಆ ಒಂದು ಗ್ರೇವಿಗೆ ಪ್ರತಿಯೊಂದು ಐಟಮ್ನು ಟಾಸ್ ಮಾಡಿ ಕೊಡುವಂಥದ್ದು. ಈ ಒಂದು ಎಗ್ ಮಸಾಲ ಕೂಡ ಆ ಒಂದು ಬೇಸ್ ಗ್ರೇವಿ ಹಾಕಿ ಮಾಡಿ ಕೊಟ್ಟಿರುವಂಥದ್ದು. ಸ್ವಲ್ಪ ಆಯಿಲಿಶ್ ಆಗಿ ಹಂಗೆ ಎಗ್ನ ಇಟ್ಕೊಂಡು ನೋಡೋಕ್ಕೆ ಅಷ್ಟು ಟೆಂಪ್ಟಿಂಗ್ ಆಗಿ ಕೆಂಪು ಕಲರ್ಲಿ ಕಾಣಿಸ್ತಾ ಇದೆ. ಎಕ್ಸ್ಟ್ರಾ ಗ್ರೇವಿ ಹಾಕ್ಕೊಳ್ಳೋಣ, ಸಖತ್ತಾಗಿರುತ್ತೆ. ಅದು ದಾಬಾ ಸ್ಟೈಲು ಎಗ್ ಮಸಾಲ ತಿನ್ನೋಕ್ಕೆ ಇನ್ನೂ ಸಖತ್ತಾಗಿರುತ್ತೆ. ಹಂಗೆ ಇದನ್ನ ಸೈಡ್ಗಿಟ್ಟು ಎಗ್ನ ಹಂಗೆ ಪಕ್ಕದಲ್ಲಿಟ್ಟು ರೈಸ್ ನನಗೆ ಮಿಕ್ಸ್ ಮಾಡಿ ತಿಂದ್ರಂತೂ ಆಹಾ, ಆ ಕೆಂಪು ನೋಡೋಕ್ಕೆ ಸಖತ್ತಾಗಿದೆ. ಸಿಕ್ಕಾಪಟ್ಟೆ ಗ್ರೇವಿ ಹಾಕ್ಕೊಂಡು ಟೇಸ್ಟ್ ಮಾಡೋದು ಇನ್ನೂ ಸಖತ್ತಾಗಿರುತ್ತೆ. ಚೆನ್ನಾಗಿದೆ. ಎಲ್ಲದಕ್ಕೂ ಹೆವಿ ಮಸಾಲ ಹಾಕ್ತಾರೆ. ಒಂದು ಮಸಾಲ ಡಾಮಿನೇಷನ್ ಅಂತೂ ಯಾವುದೇ ಗ್ರೇವಿ ತೊಗೊಂಡ್ರು ಕೂಡ ಗೊತ್ತಾಗುತ್ತೆ. ಇದರಲ್ಲೂ ಕೂಡ ಒಂದು ಮಸಾಲ ಡಾಮಿನೇಷನು ಸಿಕ್ಕಾಪಟ್ಟೆ ಇದೆ. ಲೈಟಾಗಿ ಸ್ಪೈಸಿಯಾಗಿದೆ, ಬಿಸಿ ಬಿಸಿಯಾಗಿ ಈ ಥರ ವೆದರಲ್ಲಿ ತಿನ್ನೋಕೆ ಒಂಥರ ಮಜಾ. ಎಲ್ಲ ಐಟಮು ತರಿಸ್ಕೊಂಡು ಆರಿಸ್ಕೊಂಡು ತಿಂದೆ. ಈ ಒಂದು ಐಟಮ್ ಹತ್ರ ಬಿಸಿ ಬಿಸಿಯಾಗಿ ತಿನ್ನೋಕ್ಕಂತೂ ಅಲ್ಟಿಮೇಟ್ ಆಗಿದೆ. ಖಾರವಾಗಿ ಒಂದು ಒಳ್ಳೆ ಎಗ್ ಮಸಾಲೆ ತಿನ್ನೋಕ್ಕಂತೂ ಈ ಒಂದು ಜಾಗ ಸಖತ್ತಾಗಿರುತ್ತೆ. ಮಸ್ತು ಲೈಟಾಗಿ ಎಗ್ನ ಬ್ರೇಕ್ ಮಾಡಿಕೊಂಡು ಹಂಗೆ ಎಗ್ ಯಾಲ್ಕನ್ನ ಹಾಕ್ಕೊಂಡು ವೈಟ್ನು ಸ್ವಲ್ಪ ಇಟ್ಕೊಂಡು ಈ ಒಂದು ಗ್ರೇವಿ ಜೊತೆಗೆ ಮಿಕ್ಸ್ ಮಾಡಿ ತಿಂದ್ರಂತೂ ಅಲ್ಟಿಮೇಟ್ ಆಗಿರುತ್ತೆ. ಮಸಾಲ ಡಾಮಿನೇಷನ್ನ ಈ ಒಂದು ಎಗ್ ಹಾಲ್ಕು ಕಂಪ್ಲೀಟಾಗಿ ಡಿಗ್ರೇಡ್ ಮಾಡುತ್ತೆ. ಒಂದು ಕ್ರೀಮಿ ಕನ್ಸಿಸ್ಟೆನ್ಸಿಯಾಗಿ ಕನ್ವರ್ಟ್ ಮಾಡುತ್ತೆ. ತಿನ್ನಬೇಕಾದ್ರೆ ಕ್ರೀಮಿಯಾಗಿ ಸಖತ್ತಾಗಿದೆ. ಬಂದರೆ ಈ ಥರ ಹಿತವಾಗಿ ದಾಬದಲ್ಲಿ ರೋಟಿ ತೊಗೊಂಡು ಟ್ರೈ ಮಾಡ್ತೀರಾ. ಟ್ರೈ ಆದಮೇಲೆ ಈ ಥರ ಒಂದು ಮೇನ್ ಕೋರ್ಸ್ ಏನಾದ್ರು ತೊಗೋಬೇಕು ಅಂತಂದರೆ ವೈಟ್ ರೈಸ್ ಜೊತೆಗೆ ಒಂದು ಎಗ್ ಮಸಾಲ, ಇಲ್ಲಿ ಎಗ್ ಬುರ್ಜಿ ಕೂಡ ಸಿಗುತ್ತೆ, ಎಗ್ ರೈಸ್ ಕೂಡ ಸಿಗುತ್ತೆ. ಆ ಥರ ಐಟಮ್ ಕೂಡ ಟ್ರೈ ಮಾಡ್ಬೋದು. ಬಟ್ ಮೇನ್ ಕೋರ್ಸಲ್ಲಿ ವೈಟ್ ರೈಸ್ ಜೊತೆಗೆ ಎಗ್ ಮಸಾಲ ಅಂತೂ ಮಿಸ್ಸೇ ಮಾಡಬೇಡಿ, ಸೂಪರಾಗಿರುತ್ತೆ, ಸಖತ್ತಾಗಿದೆ. ಚಿಲ್ಲಿ ಚಿಕನ್ನು, ಚೈನೀಸ್ ಕೈಂಡಲ್ಲಿ ಇರೋಂಥ ಒಂದು ಚಿಲ್ಲಿ ಚಿಕನ್ನು, ಸಿಕ್ಕಾಬಟ್ಟೆ ಕ್ಯಾಪ್ಸಿಕಮ್ಮು ಈರುಳ್ಳಿ ಎಲ್ಲ ಹಾಕ್ಕೊಟ್ಟಿರುವಂಥದ್ದು. ಆ ಒಂದು ಟಾಸ್ ಮಾಡಿರುವಂಥ ಗ್ರೇವಿ ಅಂತೂ ಕ್ರೀಮಿಯಾಗಿ ನೋಡೋಕ್ಕೆ ಅಷ್ಟು ಚೆನ್ನಾಗಿದೆ, ಬಟ್ ಡ್ರೈ ಆಗೋಗಿದೆ. ನಾನು ತೊಗೊಂಡೋಗಂತೂ ಬಿಸಿ ಬಿಸಿಯಾಗಿ ಮಸ್ತಾಗಿತ್ತು. ಹಂಗೆ ಇದು ಮಾಡಿ ಒಂದು ಬೈಟ್. ಚಿಲ್ಲಿ ಚಿಕನ್ ಅನ್ನೋದಕ್ಕಿಂತ ಸ್ವೀಟ್ ಚಿಕನ್ ಅಂದರೆ ಪರ್ಫೆಕ್ಟಾಗಿರುತ್ತೆ. ಬಿಕಾಸ್ ಆ ಒಂದು ಸ್ವೀಟ್ನೆಸ್ ಅಂತೂ ಜಾಸ್ತಿ ಇದೆ. ಫಸ್ಟ್ ಬೈಟಲ್ಲೇ ಆ ಒಂದು ಸ್ವೀಟ್ ಅಂತೂ ಪಟ್ಟಂತ ಗೊತ್ತಾಗುತ್ತೆ. ಅದಾದಮೇಲೆ ಆ ಒಂದು ಖಾರ ಲೈಟಾಗಿ ಬಿಟ್ಕೊಳ್ಳುತ್ತೆ. ಬೋನ್ಲೆಸ್ ತೊಗೊಂಡಂತೂ ಇನ್ನೂ ಸಖತ್ತಾಗಿರುತ್ತೆ. ಬೋನ್ಲೆಸ್ ಇದೆಯಲ್ಲೋ ಗೊತ್ತಿಲ್ಲ, ಕೇಳಬೇಕು. ಈರುಳ್ಳಿ ಜೊತೆಗೆ ಸ್ವಲ್ಪ ಹಂಗೆ ಕ್ಯಾಪ್ಸಿಕಮ್ ಜೊತೆಗೆ ಫ್ರೈ ಮಾಡುವ. ಚಿಕ್ಕ ಮಕ್ಕಳು, ವಯಸ್ಸಾದವರು, ಯಾರು ಖಾರ ಜಾಸ್ತಿ ಇಷ್ಟಪಡಲ್ವಲ್ಲ ಅವ್ರಿಗೆ ಒಂದು ಚಿಲ್ಲಿ ಚಿಕನ್ನ ಟ್ರೈ ಮಾಡ್ಬೋದು. ಬಿಕಾಸ್ ಕಂಪ್ಲೀಟ್ ಸ್ವೀಟ್ ಡಾಮಿನೇಷನು, ಲೈಟಾಗಿ ಆ ಸ್ಪೈಸಿನೆಸ್ಸು, ಹೆವಿ
ಸ್ವೀಟ್ ಡಾಮಿನೇಷನ್ ಇದೆ, ಬಟ್ ಟ್ರೈ ಮಾಡ್ಬೋದು. ಬಟ್ ಬಂದರೆ ಪಕ್ಕ ಟು ಪಕ್ಕ ಟ್ರೈ ಮಾಡಬೇಕಾಗಿರೋದು ಎಗ್ ಮಸಾಲ ವೈಟ್ ರೈಸು. ಅದಾದಮೇಲೆ ಈ ಒಂದು ಇವರ ಸ್ಪೆಷಲ್ಲು ಪಂಜಾಬಿ ಚಿಕನ್ ಡ್ರೈ ಮತ್ತು ಅದ್ರ ಗ್ರೇವಿ, ಒಂದು ಪಂಜಾಬಿ ಚಿಕನ್ ಗ್ರೇವಿ ಅಂತ ಕೊಡ್ತಾರೆ, ಅದನ್ನ ರೋಟಿ ಜೊತೆ ಟ್ರೈ ಮಾಡಿ. ಪಕ್ಕ ಟು ಪಕ್ಕ ಹೊರ್ತಾಗಿರುತ್ತೆ. ವೆಜ್ ಅವರ ಬಂದರೆ ವೆಜ್ಜಲ್ಲಿ ಕೂಡ ಬೇಜಾನ್ ಆಪ್ಷನ್ ಇದೆ. ನಾನು ಟ್ರೈ ಮಾಡಿದ್ದು ದಾಲ್ ಮಖನಿ ಜೊತೆಗೆ ರೋಟಿ, ಅದು ಕೂಡ ಚೆನ್ನಾಗಿತ್ತು. ಬಟ್ ನಾನ್ ವೆಜ್ ಬಂದರೆ ಪಂಜಾಬಿ ಚಿಕನ್ ಡ್ರೈ, ಪಂಜಾಬಿ ಚಿಕನ್ ಗ್ರೇವಿ ಮತ್ತು ಎಗ್ ಮಸಾಲ ಜೊತೆಗೆ ವೈಟ್ ರೈಸ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಸೊ ನಾನು ಎಲ್ಲ ಐಟಮ್ನ ತಿಂದು ಖಾಲಿ ಮಾಡಿ ಹೊರಡುವಂಥ ಟೈಮು ಸಿಕ್ಕಾಪಟ್ಟೆ ಟೈಮ್ ಆಗೋಯ್ತು. ಹತ್ತತ್ರ ಒಂದು 11:45 12 ಗಂಟೆ ಆಗಿಬಿಟ್ಟಿದೆ. 10 ಗಂಟೆಗೆ ಬಂದವನು ಗುಡ್ಸ್ನ ಆರ್ಡ್ರ್ ಮಾಡಿ ಶಾರ್ಟ್ಸ್ ಎಲ್ಲ ತೊಗೊಂಡು ಕೊನೆಗೆ ಟೇಸ್ಟ್ ಮಾಡಿ ಮುಗಿಸೋದ್ರಲ್ಲೇ 12 ಗಂಟೆ ಹತ್ರ ಆಗೋಯ್ತು. ನಾನು ಎಲ್ಲನೂ ತಿಂದು ಹೊರಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.